ಶುದ್ಧ ಮಾತಾಡ್ಬೇಕಾದ್ರೆ ಒಮ್ಮೆ ಕ್ಯಾರು ತಗೊಂಡು ನಾಲ್ಗೆ ಗಾಡಿ ತಿಕ್ಕಬೇಕಾಗ್ಯದ ಇದು ಗಂಡ ಹಾಡೋರ್ದು ಅಂದ್ರೆ ಶುದ್ಧ ಮಾತಾಡಂಗೆ ಕಾಣ್ತಾವ ಗಡಿಗಳು. ನಾ ಏನು ಕೇಳ್ತನು ನೀ ಏನು ಹೇಳ್ತಿ? ಗಂಡ ಅಂದ್ರ ದೊಡ್ಡ ಮಂದಿ ಮತ್ತ ಹೋಂತಿಗೆ ಬಾಸಿಂಗ ಕಟ್ಟಿ ಲಗ್ನ ಆಗ್ಯಾಳ. ಗಾಂಧಾರಿ ಸುಳ್ಳಲ್ಲ, ಗಾಂಧಾರಿ ಬಕ್ಕಿ ಹೋಂತಿಗೆ ಬಾಸಿಂಗ ಕಟ್ಟಿ ಲಗ್ನ ಆಗ್ಯಾಳ ಅಂತ ಹೇಳ್ತಿ. ಅದ್ರ ದಿನ ಪಕ್ಕ ಸೂತ್ರ ನಿನಗೆ ಗೊತ್ತಿಲ್ಲ ಮಾತಾಡ್ಲಕ್ ಹೋಗ್ಬೇಡ. ಗಾಂಧಾರಿ ಹೋಂತಿನ ಸಂಗಟ ಲಗ್ನ ಆಗ್ಯಾಳ ಅಂದಿ, ಅದು ಅಕ್ಕಿ ತಪ್ಪಲ್ಲ, ಅವ್ರ ಅಪ್ಪನ ತಪ್ಪದ. ಗಾಂಧಾರ ದೇಶದ ಗಾಂಧಾರ ರಾಜನ ಮಗಳು ಗಾಂಧಾರಿ. ಗಾಂಧಾರ ರಾಜನ ಒಂದು ದಗದಾಗಿತ್ತು. ಗಾಂಧಾರಿ ಜಾತಕದೊಳಗ ಹುಟ್ಟಿದ ಬಳಕ ಗಾಂಧಾರಿ ಜಾತಕದೊಳಗ ಒಂದು ದಗದ ಬರೆದಿತ್ತು ತಮ್ಮ. ಪೈಲಾದ ಗಂಡ ಸಾಯ್ತಾನು, ಎರಡನೇದ ಗಂಡ ಬದುಕ್ತಾನ ಅಂತ ಹೇಳಿ ಆಕಿ ಜಾತಕದೊಳಗ ಬರೆದಿತ್ತು. ಆವಾಗ ಗಾಂಧಾರ ರಾಜಾಗ ಪಂಡಿತ್ ಕುತ್ಕೊಂಡ ಹೇಳ್ದ, ರಾಜ ನೀನು ತಿಳಿದ ಮದಿ ಇನ್ನ ಪಶು ಪ್ರಾಣಿ ಪಕ್ಷಿ ಸಾಯ್ಲಿ ಖರೆ ನರಮಾನವನ ಬಲಿ ಕುಡಿದು ಬ್ಯಾಡಂದ್ರು. ಪಂಡಿತ್ ಹೇಳಿದಾಗ ಅವಾಗ ಗಾಂಧಾರ ರಾಜ ಒಂದು ವಿಚಾರ ಮಾಡಿದ, ಪಶು ಪ್ರಾಣಿನ ಬಲಿ ಕುಡುನ ಖರೆ ನರಮಾನವನ ಬಲಿ ಕುಡಿದು ಬ್ಯಾಡಂದ್ರು. ಅದಕ್ಕೆ ಗಾಂಧಾರ ರಾಜ ಒಂದು ವಿಚಾರ ಮಾಡಿದ, ಹೋಂತಂದ್ರ ಒಂದು ಗಂಡ ಅದರ ಸಂಗಾಟ ಲಗ್ನ ಮಾಡುನು, ಆ ಹೋಂತ ಸಾಯ್ತದ. ಆ ಹೋಂತ ಸಾಯ್ತಂದ್ರ ಹಿಂದಿಂದ ದತ್ತ ರಾಷ್ಟ್ರ ಕೊಟ್ಟ ಲಗ್ನ ಮಾಡುನು ಅಂದ. ಅವಾಗ ತಮ್ಮ ಆಕಿ ಜಾತಕದೊಳಗ ಬರದಿತ್ತಾನ ಅಂಟ್ಲೇನ ಜಾತಕದ ಪ್ರಮಾಣ ಹೋಂತಿನ ಸಂಗಟ ಲಗ್ನ ಆಗಬೇಕಾಗ್ಯದ. ಇದೊಂದು ಉದಾಹರಣೆ ಕೊಡ್ತೀನಿ ಕೇಳಿ ನಿನಗ. ಹೆಂಗಂದ್ರ ತಮ್ಮ, ಈಗ ಮನ್ಯಾಗ ಗಂಡ ಕೂಸು ಹುಟ್ಟಿರ್ತದ. ಇವ ಅಪ್ಪನ ಒಂದು ಗಂಡ, ಹುಟ್ಟಿದ ಕೂಸು ಒಂದು ಗಂಡ. ಹುಟ್ಟಿದ್ರ ಕೂಸಿನ ಜಾತಕದಾಗ ಏನು ಬಂದಿರ್ತೈತಿ? 6 ತಿಂಗಳ ಅಪ್ಪ ಮಗನ ಮಾರಿ ನೋಡುವಂಗಿಲ್ಲ. 6 ತಿಂಗಳ ಜರ್ಕರ್ತ ಅದ್ರ ಒಳಗಾಗಿ ಅಪ್ಪ ಕುತ್ಕೊಂಡು ಮಗನ ಮಾರಿ ನೋಡದಂದ್ರ ಅಪ್ಪಗೆ ಸಾವೈತಿ ಅಂತ ಹೇಳಿರ್ತಾರ. ನಿಮ್ಮ ಅಪ್ಪ ಅಟ್ಟ ನೇಟುಳವಿದ್ದಂದ್ರ 6 ತಿಂಗಳ ತಕ್ಕ ನಾಯಿ ಕುನ್ನಿಗತ್ಲೆ ಮೂತಿ ಹಾಕಿ ಮುಚ್ಕೊಂಡು ತಿರುಗುತ್ತಾರೆ ಊರೂರ. ಪಾಂಡ ಮಗನ ಮಾರಿ ನೋಡ್ಬೇಕಾಗಿತ್ತಲ್ಲ. ಅವ್ರವ್ರ ಜಾತಕದೊಳಗ ಹಂಗ ಬರದೈತಿ ತಮ್ಮ. ಅದಕ್ಕ ಯಾವಾರ ಮಾಡ್ಬೇಕಾಗೈತಿ. ಇದನ್ನ ಮಾಡಿದಕ್ಕಾಗಿ ನಿನ್ನ ಗಾಂಧಾರ ದೇಶದ ರಾಜ ದುರ್ಯೋಧನ ಕೌರವ್ರಿಗೆ ಪಾಂಡವ್ರಿಗೆ ವಾದ ವಿವಾದ ನಡೆದಿತ್ತು. ಕೂಡಿದಂತ ಸಭಾದೊಳಗ ದುರ್ಯೋಧನ ಮಾತಂದ, ಮಕ್ಕಳ್ರೆ ನಾವು ದೊಡ್ಡವ್ರು ಅಂತ ಹೇಳ್ತೀರಿ. 5 ಮಂತ್ರ ಜಪ್ಸಾಳ ನಿಮ್ಮವ್ವ ಕುಂತಿ 5 ಮಂತ್ರ ಜಪ್ಸಂಟ್ಲೆ 5 ಮಂದಿ ಹುಟ್ಟೇರಿ ಮಕ್ಕಳ್ರೆ ಅಂದ. 5 ಮಂತ್ರ ಜಪ್ಸಂಟ್ಲೆ 5 ಮಂದಿ ಹುಟ್ಟೇರಿ ಕುಂತಿಗೆ ಹೀಯಾಳಿಸಿ ಮಾತಾಡಿದ. ಯಾರ ಮುಂದ? ನಕುಲ ಸಹದೇವ ಭೀಮ ಧರ್ಮ ಅರ್ಜುನ ಸಭಾದೊಳಗೆ ಕೂತಿದ್ರು. ಕಿಂಗಲ್ ಮಾಡಿ ನಕ್ಕ ಯಾರು? ದುರ್ಯೋಧನ. ಭೀಮ ಕುತ್ಕೊಂಡು ಮಾತಂದ, ಏ ನಿಯತ್ ಗರ್ತಿ ಮಗ ಅನ್ನೋದು ಗೊತ್ತೈತಿ ನನಗ. ನೀವು ವಿಧಿವೆ ಮಕ್ಕಳದಿರ ಅಂದ್ಬಿಟ್ಟ. ಅವಾಗ ದುರ್ಯೋಧನ ಓಡಿ ಹೋದ ಗಾಂಧಾರ ದೇಶಕ್ಕ. ಏ ಅಜ್ಜ ವಿಧಿವೆ ಮಕ್ಕಳದಿರತ್ತೇಳಿ ಭೀಮ ಕೊಂಡಾಡ್ಲಕ್ ಹತ್ಯ ನಮಗ. ಮತ್ತ ಇದಕ್ಕೆ ಏನು ನಿಂದ ಮಗನ ಸೊಕ್ಕೈತಿ ಅಂದ. ಅವಾಗ ಗಾಂಧಾರ ರಾಜ ಎಲ್ಲ ಹೇಳ್ದ. ಗಾಂಧಾರ ರಾಜ ಹಿಡ್ಕೊಂಡ ಅವನ ಮಕ್ಕಳು ಹಿಡ್ಕೊಂಡ ಎಲ್ಲ ತನ್ನ ಹಾಳು ಗಾಡಿ ಒಳಗೆ ಹೋಗದ ದುರ್ಯೋಧನ. ತನ್ನ 99 ಮಂದಿ ತಮ್ಮಗಳನ್ನ ಕರ್ಕೊಂಡ ಎಲ್ಲಾರನ್ನು ತನ್ನ ಹಾಳು ಗಾಡಿ ಒಳಗೆ ಹೋಗದ ಗಾಂಧಾರ ದೇಶದ ರಾಜನ ಅವನ ಮಕ್ಕಳನ್ನ ಕೂಡಿ ದಿನನಿತ್ಯ ಬರೋ ಒಂದು ಮುಟ್ಟಿಗೆ ಅನ್ನ ಒಗಿತಿದ್ದ. ಇದನ್ನ ತಿಂದ ಯಾವ್ದು ಬದುಕುತ್ತೈತಿ ನೋಡುನು ಅಂತ ಹೇಳಿ ಗಾಂಧಾರ ರಾಜ ಒಂದು ಮಾತು ಹೇಳ್ದ, ಒಂದು ಮುಟ್ಟಿಗೆ ಅನ್ನದೊಳಗ ನಾವ್ ಯಾರು ಬದುಕಂಗಿಲ್ಲ. ಇದನ್ನೆಲ್ಲ ಆರಿಸಿ ಶಕುನಿಗೆ ಹೊಟ್ಟೆ ತುಂಬಿಸ್ರಿ. ಶಕುನಿ ಉಳದಂದ್ರ ನಮಗ ಏನ್ ನೀವು ಮಾಡ್ಯಾನಿಲ್ಲ ಇದನ್ನ ಸೇಡ್ ತೀರಿಸ್ಬೋತಾನ ಮುಂದೆ ಶಕುನಿ ಅಂದ. ಅವಾಗ ತಮ್ಮ ಎಲ್ಲ ಕೂಡಿ ಯಾವ ಅನ್ನದಾಗಳ ಆರಿಸಿ ತಂದ ಶಕುನಿಗೆ ಕೊಟ್ಟ ಕಿಸಿಂದ ಶಕುನಿನ ಬದುಕ್ಸಲಕತ್ರು. ದಿವಸ ಒಂದು ಹೆಣದ ರಾಶಿ ಬೀಳಕೈತು. ಅವಾಗ ಯಾವ ಶಕುನಿ ಉಳ್ದ ಗಾಂಧಾರ ರಾಜ ಒಂದು ಮಾತು ಹೇಳ್ದ, ನಾನಂತೂ ಬದುಕಂಗಿಲ್ಲ ಮಗನ. ನಾ ಸತ್ತ ಮೇಲತ್ತ ನನ್ನ ಶರೀರ ಹರ್ಕೊಂಡು ತಿನ್ನು, ನನ್ನ ಬೆನ್ನೆಲುಬು ಉಳಿತದೆ. ಆ ಎಲಿನಿಂದ 2 ಕೌಡಿ ತಯಾರು ಮಾಡು. ಈ ಕೌರವನ ವಿಷಯ ನಟ್ಟ ವಿಷಯ ಮಾಡ್ಬೇಕು, ನೀ ಸೇಡ ತೀರಿಸ್ಕೋಬೇಕು ಮಗನ ಅಂದ. ಅದಕ್ಕ ಅಪ್ಪನ ಶರೀರ ತಿಂದ ಅಪ್ಪನ ಬೆನ್ನೆಲುಬುದಿಂದ 2 ಕೌಡಿ ಮಾಡಿದ. ಏನಂದ ಒಗಿತಾನ ಅದೆಲ್ಲ ಹಾಯಿ ಬೀಳಕೈತು. ಇಂಥದ್ದು ಬೆನ್ನಿಗೆ ನಿಂತು ಚೂರಿ ಹಾಕುದಾಗ ಮಾಡ್ಬೇಡ್ರಿ ನೀವು ಗಂಡು ಹಾಡೋರು. ಈ ಚಟ ಬಿಟ್ಟುಬಿಡು. ಇದು ನಾ ಮಾಡೀನಿ, ನನ್ನಿಂದ ಆಗೈತಿ, ನಾ ದೊಡ್ಡದ. ಆಕಿ ಜಾತಕದೊಳಗೆ ಬರೆದಿತ್ತು, ಅದನ್ನ ಮಾಡ್ಬೇಕಾಗ್ಯದ.
ತಮ್ಮ ಇದೆಲ್ಲ ಆತು ಏನಾಯ್ತು ಮುಂದ ಇಲ್ಲಿ ಎಲ್ಲ ಶಾಸ್ತ್ರ ಬಲ್ಲವ್ರದಿರಿ ಹೌದು ಅವ್ರೊಂದು ಮಾತಂದ್ರೆ ಇವ್ ಹೆಂಗ ತಿರುಗುತ್ತಾನ ನೋಡ್ರಿ ಮದುವೆ ಅಂದ್ರ ಪತ್ರುಳು 2,000 ಗತ್ಲೆ ಹೌದಾ ಏನು ಮಾತಾಡ್ತೀವೋ ಲಕ್ಷ್ಮಣ ಇವತ್ತು ವಾದ ನಡವತ್ತಿ ಮಸೀಬನಾಳ ವಿಜ್ಞಾನ ಸಂಗಾಟ ಹೌದು ನಂದು ಅಟ್ಟ ಹೆಸರು ತಗೋಬೇಕಲ್ಲ ನಿನ್ನೆಕಿದ ಯಾಕೆ ತಗೊಳಕತ್ತಿದಿ ಹೌದೌದ ಯಾಕ್ರಿ ದೈವದವ್ರ ನಿನ್ನೆಕಿ ಸಂಗಾಟ ಆಗಿ ಹೋತು ಏನ್ ಅದನ್ನ ಮಾತಾಡಂಗಿಲ್ಲ ನಿನ್ನ ಮಾತು ನಿನಗೆ ಉಳಿತು ಹೌದಾ ಅದನ್ನೇಕಿಂದ ಮಾತಾಡ್ಲಕತ್ತಿದಿ ಪಕ್ಕ ಹೋಗಿ ಕೊಟ್ಟು ಹೋಗ್ಯಾಡ್ರಿ ಗಿಚ್ಚಿ ಹೌದೌದು ಪಕ್ಕ ಹಾಕಿ ಗಿಚ್ಚಿಗೆ ಮಾಡಿದಾರ 3 ಮಂದಿ ಕೀಗೆ ಬಂದಾರ ನೋಡ್ರಿ ಶೇಂಗಾ ತಿನ್ನ ನಾಯಿಗತ್ಲೆ ಮಾತಾಡ್ಲಾಕಿಲಿ ಹೌದು ಎದಕ್ಕೆ ಮಾತಾಡ್ಲಕತ್ತಿದಿ ನಿನ್ನಕಿ ಸುದ್ದಿ ಇವತ್ತು ಸ್ಪೆಷಲ್ ಮಸೀಬಿನಾಳ ವಿಜ್ಞಾನ ಗಂಟು ಹಾಕ್ಯಾರ ನಿನ್ನ ಸಂಗಾಟ ನಿಂದು ಕುಬಿ ಇದ್ದದು ಮಾಡ್ಕೊಂಡು ಹೋಗತ್ ಹೇಳಿ ನಿನಗೆ ಹೌದು ಕರೆ ಮಾತಿನೊಳಗೆ ಫರಕ್ ಬಿದ್ದದ ಹೆಂಗ್ರಿ 33 ಕೋಟಿ ಅಂದ್ರೆ ಎಟ್ಟಿ 36 ಕೋಟಿ ಅಂದ್ರೆ ಎಟ್ಟ ನೀವ ದೈವದವ್ರು ವಿಚಾರ ಮಾಡ್ರಿ ಹೌದು 33 ಕೋಟಿ ಅಂದ್ರೆ 33 36 ಕೋಟಿ ಅಂದ್ರೆ 66 ಕೋಟಿ ಹೌದು ಹಾ ಮಾತಿನೊಳಗೆ ಮಲು ಬಿತ್ತು ಇವ್ರೊಂದು ಮಾತು ಹೇಳ್ರಿ ನಕ 36 ಕೋಟಿ ದೇವ್ರೆಲ್ಲ ಅದಾರ ಆಕಳ ಹೊಟ್ಯಾಗ ಅಂದಿ ಹೌದು 36 ಕೋಟಿ ದೇವ್ರ ಆಕಳ ಹೊಟ್ಯಾಗ ಅದಾರತ್ತ ನಂಗೆ ನೀ ಮಾತಾಡಿ ಅಂದ್ರೆ ಟೇಸಕ್ಕ ಮುಂದಿನ ಸಂದಿಗೆ ಎದ್ದ ಏನು 36 ಕೋಟಿ ಅದಾರೋ ಏನು 33 ಕೋಟಿ ಅದಾರೋ ಹೌದು ಇದು ಬೇಕಾಗ್ಯದ ನನಗೆ ಹೌದೌದು 36 ಕೋಟಿ ಅತ್ತು ನಿನ್ನ ಬಾಯಿಲೆ ಬಂದೈತಿ 33 ಕೋಟಿ ಅತ್ತು ನನ್ನ ಬಾಯಿಲೆ ಬಂದದ ಅದನ್ನ ವಿಷಯ ಬಿಡುಗಡೆ ಮಾಡು ಇರ್ಲಿಕ್ಕಂದ್ರೆ ನನ್ನ ಕೈಡೆ ಬಾಯಿಲೆ ತಪ್ಪು ಹೋಗೈತಿ ಅಂತ ನನಗೆ ಸಲಾ ಮಾಡಿ ಸುಮ್ಮ ಡಪ್ಪ ಬಡಿ ಹೌದು ಮಾತು ಫರಕ್ ಬಿದ್ದೈತಿ ನೀ ಹೇಳ್ತಿ 36 ಕೋಟಿ ನಾ ಹೇಳಿನಿ 33 ಕೋಟಿ 33 ಅಂದ್ರ 43 33 ಅಂದ್ರ 66 ನನಗ ನಿನಗ ಫರಕ್ ಬಿತ್ತಿಲ್ಲದಾಗದ ನೀ ಹೆಂಗ ದೊಡ್ಡವಾಗ್ತಿ ಮೊದಲು ತೆಳ ಕೂತ್ಕೊಂಡ ನೆಟ್ಟಗ 3 ಮಂದಿ ಮಾತಾಡೋಕೊಂಡು ಬರೋದು ಕಲಿ ಟೇಜ್ ಮೇಲೆ ಗೊತ್ತಿಲ್ಲ ಪಿಚ್ಚಗಣ ಪೀರೆ ಎಕ್ಕಡ ಬಂದದಿ ಹುಟ್ಟಿ ಹೆಸರಾಗ್ರೆ ಹುಟ್ಟಿರತ್ತನ್ನ ಗಂಡ ಆಡೋರು ಇವನು ಬಿಟ್ಟಾನ ತಮ್ಮ ಏ ನಿಮ್ಮ ಹೆಣ್ಣು ದೇವ್ರ ಆಕಳ ದೊಡ್ಡದಿತ್ತಂದ್ರ ನಾನು ಗೂಳಿ ತೆಗೆ ಹಾಕ್ತರ್ತಿರತ್ತು ಅಲ್ಲ ನಿನ್ನ ಗೂಳಿಗೆ ಬೇಕು ಹೇಳ್ತಲಿ ಗೂಳಿ ತೆಗೆ ಹಾಕಿ ತಂದ್ರಿ ಅಂತ ಕೇಳ್ತಾನ ತಮ್ಮ ದೇವ್ರ ಐತ್ಲಿ ಆಕಳ ಗೂಳಿ ತೆಗೆ ಹಾಕಿ ತಂದರಿ ನನ್ನ ಗೂಳಿ ಅದ್ರ ತೆಕ್ ಹೋಗಂಟ್ಲೇನ ಅದೆಲ್ಲ ಆಕಳ ಮುಂದೆ ಪಾವನ ಆಗ್ತತೆ ತಾವ್ ಹೇಳ್ತಾನ ಇಂಥವ್ರು ಬೇಕ್ರಿ ನನಗೂ ಮೊದಲು ಏನು ಹೇಳಿದಿ ನೀನು ಗೂಳಿ ಅದು ಇದ್ದದ ಆಕಳ ತೆಕ ಆಕಳಿದ ಗೂಳಿ ತೆಕ ಬಂದ್ರೂ ಆಕಳ ಸುದ್ದ ಆಗ್ತತಿ ಅಂದಿ ನಿನ್ನಂತ ಒಂದು ದಗದ ಮಾಡಿದ್ದು ತಮ್ಮ ಆಕಳ ಸಾಕಿದ್ದ ಮನ್ಯಾಗ ಒಂದ ಗೂಳಿ ಶ್ರೇಷ್ಠತೆ ಹೇಳ್ತಾನಲ್ಲ ಆಕಳ ಸಾಕಿದ್ದ ಆಕಳ ತಗೊಂಡು ಹೋಗಿದ್ದ ಗೂಳಿ ತೆಕ ಸೃಷ್ಟಿ ನೇಮದದು ಈಗ ಆಕಳ ತಗೊಂಡು ಗೂಳಿ ತೆಕ ಹೋಗ್ತಾರಪ್ಪ ಆಕಳ ತಗೊಂಡು ಹೋಗ್ತಾರು ಕಬಲು ಕೊಡುನು ನೀ ಯಾಕೆ ನಾನು ಮನೆ ತಕ್ಕ ಕ್ಲೋಸರ್ ಗಾಡಿ ಮಾಡ್ಕೊಂಡು ಬಂದದಿ ಗೂಳಿಗೆ ಆಕಳ ತಕ್ಕ ಬಂದಿಲ್ಲ ನೀ ಗೂಳದಿ 4 ಮಂದಿ ಹಿರಿಯರನ್ನ ಕರ್ಕೊಂಡು ದೊಡ್ಡ ಕ್ಲೋಸರ್ ಗಾಡಿ ತುಂಬಿಕೊಂಡು ನಾಯಿ ಕುನ್ನಿಕಿತ್ತ ಕುನ್ನಿಯಾಗಿ ಈ ಗೂಳಿನ ಬಂದಿಲ್ಲ ಅನ್ರಿ ಮಸೀಬ್ನಾಳ ಆಕಳ ತನಕ ಅದು ನಾಯಿ ಎಸ್ ಅಂದಾಗ ಇದ್ರದ್ದು ಎಸ್ ಇರ್ಲಿಕ್ಕ ಪೀಚೆ ಸರ್ಕೋ ಗಾಡಿ ಲೇಖತ್ಯಾರ ಗರ್ಕೋ ಮಾ ಗೂಳಿ ದೊಡ್ಡದತ್ತಿಲ್ಲ ಇದ್ಯಾಕೆ ಬಂದತಿ ಮಸೀಬ್ ಯಾಕೆ ಕಣದಾಳ ಗೂಳಿ ತಮ್ಮ ನಿನ್ನಂತವ ಆಕಳ ಸಾಕಿದ್ದ ಗೂಳಿ ತ್ಯಾಗ ತಗೊಂಡು ಹೋಗಿದ್ದ ಕಣದಾಳ ಗೂಳಿಗೆ ಸೊಕ್ಕ ಬಾಳ ಬಂದಿತ್ರಿಪ್ಪ ಈಗ ಹೆಂಗ ಬಂದತ್ ನೋಡಿ ಇವಂಗ ಇವಂದ ಒಂದ ಸಲ ಗೂಳಿ ಬಿಡ್ಲಾಕ 1,000 ರೂಪಾಯಿ ರೇಟ್ ನಂದು ಒಂದ ರೇಟ್ ಹಚ್ಕೊಂಡು ಕೂತಿದ್ರಿ ಕಣದಾಳ ಲಕ್ಷ್ಮಣ ಒಂದ ಸಲ ಗೂಳಿ ಬಿಡ್ಲಾಕ 1,000 ರೂಪಾಯಿ ನಂದು ರೇಟ ನಿನ್ನಂತ ಬಾಳ ಶಾನೆ ಇದ್ದ ಗೂಳಿ ಬಿಡು 1,000 ರೂಪಾಯಿ ತಗೋ ಗೂಳಿ ಬಿಡು ಬ್ಯಾಡ ಅನ್ನಂಗಿಲ್ಲ ಖರೆ ಗೂಳಿ ಆಕಳ ಮೇಲೆ ಹೋಗುದು ಒಂದ ಮಾಡ್ಬೇಕು ಅದನ್ನ ಬಿಟ್ಟು ಮತ್ತೇನ್ರ ಮಾಡ್ತಂದ್ರ 1,000ಕ್ಕೆ 2,000 ರೂಪಾಯಿ ಉಲಟ್ ಅಂದವ ಅವಾಗ ಇವಂದ ನನ್ನ ಗೂಳಿ ಹೋಗುದು ಒಂದ ಮಾಡ್ತತ್ರಿ ಆಕಳ ಮೇಲೆ ಈ ಗೂಳಿ ಸುದ್ದಿನ ಅಂದಿದಿಲ್ರಿ ದೈವದವ್ರು ಅವನ ತೆಗೆದ ತೆಗಿಬೇಕಾಗ್ಯದ ಅವಂದ 1,000ಕ್ಕೆ 2,000 ರೂಪಾಯಿ ಕೊಡ್ಬೇಕು ನೋಡಂಗ ಆತ ತಮ್ಮ ಆಕಳ ನಿಂತಿತ್ತು ಗೂಳಿ ಬಿಟ್ಟ ಈ ಕಣದಾಳ ಗೂಳಿ ಅಗದಿ ಹೋಗುದು ಮಾಡ್ತು ಕರೆ ಹೋದ್ರ ಪ್ಲೇ ಹೋಗುದಾಗ ಮಾಡ್ಲಿಲ್ಲ ಮೊದಲ ಕುಡಿತ ಆಕಳ ಉಚ್ಚಿ ಹಿಂದಾಗಡೆ ಡಿಜೆ ಚಾಲು ಕಿದ ನೋಡ್ರಿ ಹೊಂಟತ್ ನೋಡ್ರಿ ಗಿಡ್ಡು ಗೂಳಿ ಕುದುರಿ ಬೇನ್ ಹತ್ತದ ಹಿಂದ ಹಂಗ್ಯಾಕ ನೀನು ಚಿಪ್ಪಾಡಿ ನೆಟ್ಟಗೆ ಮಾತಾಡೋದು ಕಲಿ ಟೇಜಕ್ಕೆ ನನ್ನ ಕಾಲಾಗಿನ ಧೂಳಾಗಲಕ್ಕ ಲಾಯಕ್ಕಿಲ್ಲ ನೀನು ಎದಕ್ಕೆ ಮಾತಾಡ್ಲತ್ತಿದಿ ಗಿಡ್ಡು ಬಲು ಏಯ್ ಅವಾಗ ನಿನ್ನಂತ ಒಂದ ಗೂಳಿ ಸುದ್ದಿ ನೀ ಎಲ್ಲ ಹೇಳತ್ತಿದಿ ಖರೆ ಗೂಳಿ ಹೋದ್ರ ಪ್ಲೇ ಹೋಗಿತ್ತಂದ್ರ 1,000 ರೂಪಾಯಿ ಕೊಡ್ತಿದ್ನಪ್ಪ ಮೊದಲ ಕುಡ್ದೈತಿ ಆಕಳ ಗೋ ಮಾತ್ರ ಕೆಲಸ ಫೇಲ್ ಬಿದ್ದತಿ 2,000 ರೂಪಾಯಿ ತಾ ಅಂದ
ಆಕಳು ಉಚ್ಚಿ ಸಾಲಿಲ್ರಿ ಇದ್ರ ಗೂಳಿಗೆ ನಮಗ್ ಕುಡ್ದ ಮೊದಲ ಪಾವನಾಗೆ ಮುಂದೆ ಹತ್ತದ್ರಿ ಡ್ಯೂಟಿಗೆ ಬಂದ ನೋಡಿ ನಮ್ಮ ಅಪ್ಪ ಬಾ ಎದ್ರಾಗ ದೊಡ್ಡವ ಹೇಳಿ ಕೇಳಿ ಮಣ್ಣು ಕೊಡ್ತಾನೆ ಹೇಳಿ ಕೇಳಿ ನಡೀಲಿ ದೇವ್ರ ಬಾಳ ದೊಡ್ಡ ಮತ್ತ ದೈವೇ ದೇವರಂತ